ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿತ್ತು. ಆ್ಯಸ್ ಯೂಶುವಲ್ ಬ್ರೇಕ್ಫಾಸ್ಟ್ಗೆ ಓಟ್ಸ್ನ ತಿಂದ್ವಿ. ನಿನ್ನೆ ಸೆಂಟ್ರಲ್ ಮಾರ್ಕೆಟಲ್ಲಿ ಫ್ಲವರ್ ತೊಗೊಂಡ್ವಿ ಅಂತ ಹೇಳಿದ್ನಲ್ಲ, ಎಸ್, ವೈಟ್ ಲಿಲ್ಲಿ ತಂದಿದ್ವಿ. ವೇಸ್ಗೆ ಹಾಕೋಕ್ಕಿಂತ ಮುಂಚೆ ಸ್ಟೆಮ್ನ ಸ್ವಲ್ಪ ಟ್ರಿಮ್ ಮಾಡಿದ್ದೆ, ಹಾಗೂ ಫ್ಲವರ್ ಫುಡ್ನ ಕೊಟ್ಟಿದ್ದಾರೆ. ಡೈಲಿ ಇದನ್ನು ಹಾಕೋದ್ರಿಂದ ಫ್ಲವರ್ಸ್ ಫ್ರೆಶ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಸಿನ್ಸ್ ಇದು ಕಟ್ ಫ್ಲವರ್ ಆಗಿರೋದ್ರಿಂದ pH ಲೆವೆಲ್ ಮೇಂಟೈನ್ ಆಗಿ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ ಇದಕ್ಕೆ. ಆ್ಯಂಡ್ ಆಲ್ಸೋ ಬ್ಯಾಕ್ಟೀರಿಯಾ ಗ್ರೋತ್ ಕೂಡ ಕಡಿಮೆ ಮಾಡುತ್ತೆ. ಸಾರಿ, ನನ್ನ ಮಗ ಎತ್ಕೋ ಅಂತ ಅಳ್ತಾ ಇದ್ದ. ಸೊ ಹೀಗೆ ಒಂದು ಬ್ಯೂಟಿಫುಲ್ ವ್ಯೂ ಇತ್ತು ಮನೇಲಿ. ಅದಾದ್ಮೇಲೆ ನನ್ನ ಮಗನ ಜೊತೆ ಹಾಗೆ ಆಟಾಡೋಕೆ ಶುರು ಮಾಡಿದ್ವಿ. ನನ್ನ ತಮ್ಮ ಅವನ್ನ ಇಟ್ಕೊಳಕ್ ಹೋಗ್ತಿದ್ದ, ಅವ್ನು ತಪ್ಪಿಸ್ಕೊಂಡು ಹೋಗ್ತಿದ್ದ. ಸೊ ಅವನಿಗೆ ಇಷ್ಟ, ಯಾರಾದರೂ ಅವನನ್ನ ಇಟ್ಕೋಬೇಕು, ಅವನು ತಪ್ಪಿಸ್ಕೊಂಡು ಹೋಗ್ಬೇಕಂತ. ಸೊ ಈ ಥರ ಸ್ವಲ್ಪ ಹೊತ್ತು ಅವನ ಜೊತೆ ಆಟ ಆಡಿದ್ವಿ, ಮಜಾ ಮಾಡಿದ್ವಿ. ಆಮೇಲೆ ನಾನು ನನ್ನ ತಮ್ಮ ಬೇರೆ ಏನೋ ಕೆಲಸ ಮಾಡ್ತಾ ಇದ್ವಿ. ನೋಡಿದ್ರೆ ನನ್ನ ಮಗ ಪಕ್ಕದಲ್ಲಿ ಐಪ್ಯಾಡ್ ತೊಗೊಂಡು ಪೆನ್ನಲ್ಲಿ ಏನೋ ಬರಿತಾ ಇದ್ದಾನೆ. ಶಾಕ್ ಆಗಿಬಿಟ್ವಿ ನೋಡಿ. ಹಾಗೆ ಖುಷಿ ಕೂಡ ಆಯಿತು. ನೆಕ್ಸ್ಟ್ ಲಂಚ್ಗೆ ನನ್ನ ತಮ್ಮ ಪ್ರಾನ್ಸ್ ಗೀ ರೋಸ್ಟ್ ಮಾಡ್ತೀನಿ ಅಂತ ಹೇಳ್ದ. ನಿನ್ನೆ ಸೆಂಟ್ರಲ್ ಮಾರ್ಕೆಟಲ್ಲಿ ಹೇಗೂ ಪ್ರಾನ್ಸ್ ತಂದಿದ್ವಿ. ಓಕೆ ಅಂದ್ಬಿಟ್ಟು ಶುರು ಮಾಡ್ಕೊಂಡ್ವಿ. ಅವ್ನು ಮಾಡ್ತಾ ಇದ್ದ, ನಾನು ಹಾಗೆ ಶೂಟ್ ಮಾಡಿಕೊಂಡೆ. ಇದು ತುಂಬ ಸಿಂಪಲ್ ರೆಸಿಪಿ. ಫಸ್ಟು ಪ್ರಾನ್ಸ್ನ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಸ್ವಲ್ಪ ಸಾಲ್ಟ್, ಟರ್ಮರಿಕ್ ಪೌಡರ್ ಹಾಕೊಂಡ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ವಿನೆಗರ್ ಹಾಗೂ 2 ಸ್ಪೂನ್ಸ್ ಆಫ್ ಕರ್ಡ್, ಮತ್ತು ಖಾರಕ್ಕೆ 1 ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಹಾಗೂ 1/2 ಸ್ಪೂನ್ ಆಫ್ ಪೆಪ್ಪರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಡಬೇಕು. ಇದನ್ನು ನೀಟಾಗಿ ಮ್ಯಾರಿನೇಟ್ ಆಗೋದಕ್ಕೆ ಒಂದು 10 to 15 ಮಿನಿಟ್ಸ್ ಮ್ಯಾರಿನೇಟ್ ಆದರೆ ಸಾಕು ಇದು. ನೆಕ್ಸ್ಟ್ ಇದಕ್ಕೆ ಒಂದು ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಒಂದು ಪ್ಯಾನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದಾನೆ ಕೆಲವು ಐಟಮ್ಸ್ನ. ರೆಡ್ ಚಿಲ್ಲಿ ತೊಗೊಂಡ, ಆಲ್ರೆಡಿ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಒಂದು 5 to 6 ರೆಡ್ ಚಿಲ್ಲಿ ಹಾಕೋಬೋದು. ಮತ್ತು 1 ಟೇಬಲ್ ಸ್ಪೂನ್ ಆಫ್ ಜೀರಾ, 1 ಟೇಬಲ್ ಸ್ಪೂನ್ ಆಫ್ ಮಸ್ಟರ್ಡ್ ಸೀಡ್ಸ್, ಮತ್ತು ಪೆಪ್ಪರ್ ಕೂಡ ಹಾಕೋತಾ ಇದ್ದಾನೆ. ಸೊ ನಾವಿಲ್ಲಿ ಖಾರ ಹಾಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕೋಬೇಕಾಗತ್ತೆ. ಇದು ಸ್ವಲ್ಪ ಡ್ರೈ ರೋಸ್ಟ್ ಆದಮೇಲೆ ಇದನ್ನು ಜಾರ್ಗೆ ಹಾಕ್ಕೊಂಡು ಇದಕ್ಕೆ 5 ರಿಂದ 6 ಗೋಡಂಬಿ, 4 ಬೆಳ್ಳುಳ್ಳಿ ಎಸಳುಗಳನ್ನ ಹಾಕೊಳ್ತಾ ಇದ್ದಾನೆ. ಜೊತೆಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಮತ್ತು ಸ್ವಲ್ಪ ಸಾಲ್ಟ್, ಹಾಗೆ ನೆನೆಸಿರುವಂತಹ ಹುಣಸೆಹಣ್ಣಿನ ರಸನ ಹಾಕೊಳ್ತಾ ಇದ್ದಾನೆ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಬ್ಲಾಕ್ ಆಫ್ ಬಟರ್ ಹಾಕ್ಕೊಂಡಿದ್ದಾನೆ. ನೀವು ಬಟರ್ ಬದಲು ಗೀ ಕೂಡ ಟ್ರೈ ಮಾಡ್ಬೋದು. ಇವಾಗ ಒಂದೊಂದಾಗಿ ಮ್ಯಾರಿನೇಟ್ ಮಾಡಿರೋ ಪ್ರಾನ್ಸ್ಗಳನ್ನ ಪಕ್ಕದಲ್ಲಿ ಜೋಡಿಸ್ಕೊಂಡು ಹೋಗ್ತಿದ್ದಾನೆ. ಒಂದ್ರ ಮೇಲೆ ಒಂದು ಹಾಕ್ತಾ ಇಲ್ಲ ಅವನು, ಯಾಕಂದರೆ ಅದು ಅಂಟ್ಕೊಳ್ಳುತ್ತೆ ಅಂತ. ಸೊ ದೂರ ಜೋಡಿಸ್ಕೊಂಡು ನೀಟಾಗಿ ಅದನ್ನು ಫ್ರೈ ಆಗೋ ಥರ ಮಿನಿಮಮ್ ಅಂದರೆ ಒಂದು 5 ಮಿನಿಟ್ಸ್ ಬಿಟ್ಟಿದ್ದ. ಚೆನ್ನಾಗಿ ಅದು ರೋಸ್ಟ್ ಆಗಬೇಕು 2 ಸೈಡ್ಸ್ ಕೂಡ. ಸೊ ನೀಟಾಗಿ ಅದನ್ನು ಸ್ವ್ಯಾಪ್ ಮಾಡ್ತಾ ಇರಬೇಕು ನಾವು, ಇದರ್ ವಿತ್ ಸ್ಪೂನ್ ಅಥವಾ ಪ್ಯಾನಲ್ಲಿ. ನಾನು ಓನ್ ಎಕ್ಸ್ಪೀರಿಯನ್ಸಿಂದ 3 ಟಿಪ್ಸ್ ಕೊಡ್ತೀನಿ ಸೀ ಫುಡ್ ಕುಕ್ ಮಾಡಬೇಕಾದ್ರೆ. ಒಂದು, ಸಾಲ್ಟ್ ಯಾವಾಗಲೂ ಸ್ವಲ್ಪ ಕಮ್ಮಿನೇ ಇರಲಿ, ಯಾಕಂದರೆ ಸೀ ಫುಡಲ್ಲಿ ಆಲ್ರೆಡಿ ಸಾಲ್ಟ್ ಕಂಟೆಂಟ್ ಇರುತ್ತೆ. ಎರಡನೇದು ಖಾರ ಇದ್ದಷ್ಟು ಚೆನ್ನಾಗಿರುತ್ತೆ ಸೀ ಫುಡ್ಡಲ್ಲಿ. ಆ್ಯಂಡ್ ಮೂರನೇದು, ಜಾಸ್ತಿ ಟೈಮ್ ಬೇಕಾಗಲ್ಲ ಇದು ಬೇಯೋದಕ್ಕೆ. ಸೊ ಓವರ್ ಕುಕ್ ಮಾಡೋಕ್ಕೆ ಹೋಗಬೇಡಿ ಸೀ ಫುಡ್ನ. ನೆಕ್ಸ್ಟ್ ಪ್ಯಾನ್ಗೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ದ ಪೇಸ್ಟ್ನ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡ್ಕೋಬೋದು. ಜಾಸ್ತಿ ಗ್ರೇವಿಯಾಗಿ ಬೇಡ, ಯಾಕಂದರೆ ಇದು ನಾವು ಗೀ ರೋಸ್ಟ್ ಮಾಡ್ತಿದ್ದೀವಲ್ಲ, ಸೊ ಜಾಸ್ತಿ ನೀರು ಹಾಕ್ಕೊಳ್ತಾ ಇಲ್ಲ ಅವನು. ಸೊ ಇದನ್ನು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬೋತ್ ದ ಸೈಡ್ಸ್ 5 ಮಿನಿಟ್ಸ್ ಅದನ್ನು ರೋಸ್ಟ್ ಮಾಡ್ಕೊಂಡ. ಇದಕ್ಕೆ ಒಂದು ಸ್ವಲ್ಪ ಕರಿ ಲೀವ್ಸ್ ಆ್ಯಡ್ ಮಾಡ್ದೆ. ಇದೊಂದು ಸ್ಪೆಷಲ್ ಟೇಸ್ಟ್ ಮತ್ತು ಅರೋಮಾನ ಆ್ಯಡ್ ಮಾಡುತ್ತೆ ಪ್ರಾನ್ಸ್ಗೆ. ಕರಿ ಲೀವ್ಸ್ನ ಆ್ಯಡ್ ಮಾಡಿದ್ಮೇಲೆ ಮತ್ತೆ ಒಂದು 2 to 3 ಮಿನಿಟ್ಸ್ ಅದನ್ನು ಫ್ರೈ ಮಾಡಿ. ಸೊ ನೀವು ನೋಡ್ತಾ ಇರ್ಬೋದು ಆ ಗ್ರೇವಿ ಪ್ರಾನ್ಸ್ಗೆ ಅಂಟ್ಕೊಳ್ತಾ ಇದೆ. ಸೊ ಈ ಥರ ಬರಬೇಕು. ಸೊ ತುಂಬ ವಾಟರಿ ಆಗೋ ನೆಸಸರಿ ಇರೋದಿಲ್ಲ, ಬಿಕಾಸ್ ಇದು ಗೀ ರೋಸ್ಟ್ ಆಗಿರೋದ್ರಿಂದ. ಸೊ ನೀವು ನೋಡ್ತಾ ಇರ್ಬೋದು, ಇಟ್ಸ್ ಆಲ್ಮೋಸ್ಟ್ ರೆಡಿ. ಪಕ್ಕದಲ್ಲಿ ಹಾಗೆ ಪರಾಟಾನ ಬಿಸಿ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಪ್ರಾನ್ಸ್ ಕೂಡ ರೆಡಿ ಆಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು, ಒಳ್ಳೆ ಘಮ ಬರ್ತಾ ಇತ್ತು ಪ್ರಾನ್ಸ್ ಗೀ ರೋಸ್ಟ್. ಸೊ ನೀವು ಅನ್ಕೋಬೋದು ಗೀ ರೋಸ್ಟ್ ಅಂತ ಹೇಳ್ತಿದ್ದಾರೆ, ಗೀನೇ ಯೂಸ್ ಮಾಡಿಲ್ಲ ಅಂತ. ಸೊ ಆ್ಯಕ್ಚುಲಿ ಇದು ಗೀಯಿಂದನೇ ಮಾಡೋ ಅಂಥದ್ದು, ಬಟ್ ನನಗೆ ಅಷ್ಟು ಗೀ ಇಷ್ಟ ಆಗೋದಿಲ್ಲ. ಅದಕ್ಕೆ ನನ್ನ ತಮ್ಮ ಬಟರ್ ಯೂಸ್ ಮಾಡ್ತಾ. ಸೊ ಇಲ್ಲಿ ಹಾಲಿಗೆ ತೊಗೊಂಬಂದು ತಿನ್ನೋಣ ಅಂತ ಕೂತ್ಕೊಂಡ್ವಿ. ನನ್ನ ಮಗ ಬಂದು ನನಗೂ ಬೇಕು ಅಂತ ಹೇಳ್ತಿದ್ದ. ಸೊ ಹೀಗಿತ್ತು ನಮ್ಮ ಪ್ರಾನ್ಸ್ ಗೀ ರೋಸ್ಟ್ ಆ್ಯಂಡ್ ಪರಾಟದ ಕತೆ. ಇದಾದಮೇಲೆ ನಾನು ನನ್ನ ತಮ್ಮ ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಆದ್ವಿ. ಸೊ ನೈಟ್ ಡಿನ್ನರ್ಗೆ ಇಬ್ರಿಗೂ ಹಸ್ವಾಗಿರಲಿಲ್ಲ. ಸೊ ಏನು ಬೇಡ ಅಂತ ಸುಮ್ಮನೆ ಇದ್ವಿ.
ಆಮೇಲೆ ಒಂದು ಅರೌಂಡ್ 11 o'clock ಇಬ್ರಿಗೂ ಹಸ್ವಾಗೋಯ್ತು. ನನ್ನ ಮಗನೂ ಮಲ್ಕೊಂಡ್ಬಿಟ್ಟಿದ್ದ. ಅವಾಗ ಏನು ಮಾಡು ಅಂತ ಇದರಲ್ಲಿ ಇರಲಿಲ್ಲ. ಸೊ ಹೊರಗಡೆ ಹೋಗಿ ಲೈಟಾಗಿ ತಿನ್ಕೊಂಬರೋಣ ಅಂತ ಹೊರಟ್ವಿ. ಸೊ ಅರೌಂಡ್ 11:30 ಆಗಿತ್ತು. ಈ ಟೈಮಲ್ಲಿ ನಮಗೆ ಸಿಗೋದು ಫಾಸ್ಟ್ ಫುಡ್ ಆಗಿದ್ರಿಂದ ನಾವು ಬಂದಿದ್ದು ವಾಟ್ ಎ ಬರ್ಗರ್ಗೆ. ಪಾಪು ಮಲಗಿದ್ದ, ಹಾಗಾಗಿ ಡೈನಿಂಗ್ ಬೇಡ ಅಂತ ಡ್ರೈವ್ ಥ್ರೂಗೆ ಹೋದ್ವಿ. ಡ್ರೈವ್ ಥ್ರೂ ಅಂದರೆ ಇಲ್ಲಿ ಸೆಪರೇಟ್ ಪಾತ್ ಇರುತ್ತೆ. ನಾವು ಕಾರ್ನ ಡ್ರೈವ್ ಮಾಡಿಕೊಂಡೇ ಫುಡ್ ಆರ್ಡರ್ ಮಾಡ್ಬೋದು. ಇದು ಫಸ್ಟ್ ಪಾಯಿಂಟ್ ನೀವು ನೋಡ್ತಾ ಇರೋದು. ನಮ್ಗೇನು ಬೇಕು ಅಂತ ಮೆನ್ಯೂ ಬೋರ್ಡಲ್ಲಿ ನೋಡಿ ಆರ್ಡರ್ ಪ್ಲೇಸ್ ಮಾಡಬೇಕಾಗತ್ತೆ. ನಾವು ನಮ್ಮ ಆರ್ಡರ್ನ ಪ್ಲೇಸ್ ಮಾಡಿ ನೆಕ್ಸ್ಟ್ ಪಾಯಿಂಟ್ಗೆ ಮೂವ್ ಆದ್ವಿ. ನೆಕ್ಸ್ಟ್ ಪಾಯಿಂಟ್ ಜನರಲಿ ಪೇಮೆಂಟ್ ಇರುತ್ತೆ. ಇವಾಗ ಲೇಟ್ ನೈಟ್ ಆಗಿರೋದ್ರಿಂದ ಇಲ್ಲಿ ಪೇಮೆಂಟ್ ಆ್ಯಂಡ್ ಡೆಲಿವರಿ ಒಂದೇ ಕೌಂಟರಲ್ಲಿ ಇಟ್ಟಿದ್ರು. ಇದೆಲ್ಲ ಫಾಸ್ಟ್ ಫುಡ್ ಆಗಿರೋದ್ರಿಂದ ಜಾಸ್ತಿ ವೇಟಿಂಗ್ ಟೈಮ್ ಇರೋದಿಲ್ಲ. ಮ್ಯಾಕ್ಸಿಮಮ್ 2 to 3 minutes ವೇಟಿಂಗ್ ಟೈಮ್ ಇರುತ್ತೆ. ಸೊ ನಾವು ಕೂಡ ಬಿಲ್ಲಿಂಗ್ ಮಾಡಿಸ್ಕೊಂಡ್ವಿ. ಅಷ್ಟೊತ್ತಲ್ಲಿ ನಮ್ಮ ಫುಡ್ ಕೂಡ ರೆಡಿ ಇತ್ತು. ಪಾರ್ಸಲ್ ತಗೊಂಡು ಹಾಗೆ ಮನೆಗೆ ಹೊರಟ್ವಿ ನಾವು. ಮನೆಗೆ ಬಂದು ತಂದಿದ್ದ ಫುಡ್ನ ಊಟ ಮಾಡಿದ್ವಿ. ಚೆನ್ನಾಗಿತ್ತು. ಬರ್ಗರ್ ಟೇಸ್ಟ್ ನನಗೆ ಇಷ್ಟ ಆಯಿತು. ಹೀಗಿತ್ತು ನಮ್ಮ ಸಂಡೇ. ನನ್ನ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.